ಲಕ್ಕಿಪುರ ನಮ್ಮ ಹೊಸಕೋಟೆ ತಾಲೂಕು ಮುನ್ರಾಜು ಮತ್ತು ರಾಮಕೃಷ್ಣ ಅಂತೇಳಿ ಅಣ್ತಂದಿರು. ಅವರಿಬ್ಬರಿಗೂ ಏನಾಗಿದೆ, ತಂದೆಗೆ ಇಬ್ಬರೇ ಮಕ್ಕಳು. ಅವರು ಸ್ವಲ್ಪ ಏನಾಗಿದೆ ಜಮೀನು ವಿಚಾರದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಏನು ಮಾಡಿದ್ದಾನೆ. ಮುನ್ರಾಜು ಸಾಕಷ್ಟು ಫೈನಾನ್ಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಇದ್ದಾನೆ. ಈ ವಿಷಯ ಏನಾಯಿತು, ಸ್ವಲ್ಪ ಜಮೀನು ಮಾರಾಡಬೇಕು ಅಂತ ಅವನ ಆಸೆ. ಯಾರಿಗೆ? ಮುನ್ರಾಜ್ಗೆ. ಅದಕ್ಕೆ ಅಣ್ಣ ಹೋಗ್ತಾ ಇಲ್ಲ, ನಾನು ಯಾಕೆ ಮಾರಬೇಕು ಅಂತೇಳಿ. ಕೊನೆಗೆ ಯಾರಿಗೋ ಆ ಜಮೀನು ಒಂದನ್ನು ಬೇರೆಯವರಿಗೆ ಅಗ್ರಿಮೆಂಟ್ ಹಾಕೋದು, ಬೇರೆಯವ್ರಿಗೆ ಮಾರಿಸ್ಬೇಕು ಅಂತ ಅಗ್ರಿಮೆಂಟ್ ಹಾಕೊಟ್ಟಾದ್ಮೇಲೆ ಏನು ಮಾಡಿದ್ರೆ ಇವ್ರು ಬಂದು ಸೈನ್ ಹಾಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜಮೀನು ಮಾರ್ಕೋಬೋದು, ಇವ್ರಿಗೇನು ಸಾಕಷ್ಟು ಪ್ರಾಬ್ಲಮ್ ಇದೆ. ಈ ವಿಚಾರವಾಗಿ ಯಾವಾಗ ಇವ್ರು ಸಪೋರ್ಟ್ ಮಾಡಲಿಲ್ಲ, ಇವರಿಗೆ ಒತ್ತಡ ಜಾಸ್ತಿ ಆಯಿತು. ನನಗೆ ಫೈನಾನ್ಷಿಯಲ್ನ ಯಾವ್ಯಾವ ಹತ್ರ ಸಾಲ ಮಾಡಿಬಿಟ್ಟಿದ್ದೀನಿ. ಒತ್ತಡ ಯಾವಾಗಾಯಿತೋ ನಾನು ಬದುಕಬಾರ್ದು, ಇವ್ರನ್ನೂ ಸಾಯಿಸ್ಬಿಡೋ ಅಂತ ಏನ್ಬಿಟ್ಟಿದ್ದೀನಿ. ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಂದುಬಿಟ್ಟು ಅದಕ್ಕೊಂದು ಪಂಚದಾರೆಲ್ಲ ಹಾಕ್ಕೊಂಡು ಕಿಟಕಿ ಪಕ್ಕದಲ್ಲಿ ಅವ್ರ ಅಣ್ಣನ ಹೆಂಡತಿ ಎಲ್ಲ ಮಲ್ಕೊಂಡಿದ್ದು ಮಕ್ಕಳೆಲ್ಲ ಎರ್ಚ್ಬಿಟ್ಟು ಇವನು ಹಾಕಬೇಕು, ಇವನು ನಾನು ಸುಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಇವ್ನು ಎರ್ಚಿದ್ದಾನೆ. ಎದ್ದ ತಕ್ಷಣ ಏನಾಗಿದೆ, ಇಮ್ಮಿಡಿಯಾಗಿ ಇವನಿಗೆ ಅದು ಹತ್ಕೊಂಡಿದೆ. ಹತ್ಕೊಂಡ ತಕ್ಷಣ ಇಮ್ಮಿಡಿಯಾಗಿ ಕೂಡಲೇ ಮಾಹಿತಿ ಬಂತು. ಅವ್ರು ತೊಗೊಂಡ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. 20-25% ಪ್ರಾಬ್ಲಮ್ ಇದೆ, ಅವ್ನು ಬದುಕ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಚಿಕಿತ್ಸೆ ಪಡ್ಕೋತಿದ್ದಾನೆ. ಇದ್ರ ಬಗ್ಗೆ ವಿಚಾರ ಮಾಡಿದಾಗ ಈ ರೀತಿ ಕಂಡು ಈಗ ಅವ್ರ ಮನೇಲಿ ಯಾರು ಗಾಯ ಆಗಿದೆ ಸರ್? ಮಕ್ಕಳು ಸವಿತಾ ಅಂತ ಅವ್ರ ಹೆಂಡತಿ ಸ್ವಲ್ಪ ಗಾಯ ಆಗಿದೆ. ಮಗಳು ವಸಿಸ್ಕಾ ಅಂತೇಳಿ ಅವ್ರಿಗೊಂದು ಸ್ವಲ್ಪ ಕೆನ್ನೆ ಹತ್ರ ಎಲ್ಲ ಗಾಯ ಆಗಿದೆ. ಈಗ ಸಾಯಿಸ್ಬೇಕು ಅನ್ನೋ ಉದ್ದೇಶನೇ ಹೌದೌದು ಅವ್ರು ಹೇಳ್ದ, ಕೊಲೆ ಪ್ರಯತ್ನ. ನಾನು ಸಾಯಿಸ್ಬೇಕು, ಅವ್ರು ಸಾಯಿಸ್ಬಿಟ್ಟು ನಾನು ಸಾಯ್ಬೇಕು, ಸುತ್ತೋಗ್ಬಿಡ್ತೀನಿ ಅಂತ ಪ್ಲಾನ್ ಮಾಡಿ. ಬಟ್ ನಾನು ಸುತ್ತೋಗ್ಬಿಡ್ತೀನಿ ಅನ್ನೋದ್ರಿಂದ ನನಗೇನು ಐಡಿಯಾ ಇಲ್ಲ. ಅದು ಆಮೇಲೆ ಅವನು ಹೇಳುವಂಥ ವರ್ಷನು. ಬಟ್ ಅವರು ಸಾಯಿಸ್ಬೇಕು ಅಂತ ಹೋಗಿದ್ದು ಕನ್ಫರ್ಮ್. ಎಷ್ಟು ಎಕರೆ ಜಮೀನು ಇತ್ತು ಸರ್ ಇವರಿಗೆ? ಭಾಳ ಕಡಿಮೆ ಇದೆ, 1-1.5 ಎಕರೆ ಇದೆ ಅಷ್ಟೇ. ಅದೆಲ್ಲ 29 ಗುಂಟೆ ಹಾಕಿದ್ದಾರೆ. ಸ್ವಲ್ಪ ಸಾಲ ಮಾಡಿದ್ದಾನೆ, ಏನೋ ಹೊರಗಡೆ ಎಲ್ಲ ಸಾಲ ಮಾಡಿಕೊಂಡು ಹಿಂದೇನೋ ಚೀಟಿ ಹಾಕಿದೆ ಅಂತ ಹೇಳ್ತಾನೆ. ಅದೆಷ್ಟು ಮಾಡಿಸುತ್ತೆ ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಒಂದು ದಿನಸಿ ಹತ್ರ ತಗೊಂಡಿದ್ದಾನೆ. ಮಾಮೂಲಿ ಒಂದು ಬಾಟಲ್ ತಗೊಂಡ್ಬಿಟ್ಟು ಮನೇಲೆ ಕೂತ್ಕೊಂಡು ಅವತ್ತು ಹೆಂಡತಿ ಮಕ್ಕಳನ್ನೆಲ್ಲ ಊರು ಕಳಿಸ್ಬಿಟ್ಟಿದ್ದಾನೆ. ಅವ್ರ ಹೆಂಡತಿ ಕೈವಾರ ಅಂದ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಒಬ್ಬನೇ ಇದ್ದಾನೆ. ಅವತ್ತು ನೈಟ್ ಎಲ್ಲ ಪಂಜಿ ಅಂತಂದ್ರೆ ಒಂದು ಮರಕ್ಕೆಲ್ಲ ಬಟ್ಟೆಲ್ಲ ಸುಟ್ಬಿಟ್ಟು ಅದಕ್ಕೆಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಆ ಥರ ಮಾಡಿ. ಓಕೆ ಸರ್.